ಹವಾಮಾನ ಚೇಂಜ್ ಆದ ಹಾಗೆ ನಮ್ಮ ಶರೀರ ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತಗೊಳ್ಳುತ್ತೆ. ನಮ್ಮ ಬಾಡಿ ವೀಕ್ ಆಗಿದ್ದರೆ ಇಂಥ ಸಂದರ್ಭದಲ್ಲಿ ನಮಗೆ ನೆಗಡಿ, ಕೆಮ್ಮು, ಜ್ವರ ಬರೋದು ಸಹಜವೇ. ಹೀಗೆ ಆದಾಗ ತಕ್ಷಣವೇ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಇಲ್ಲ ನಮಗೆ ಗೊತ್ತಿರುವ ಕೆಲವು ಮಾತ್ರೆಗಳನ್ನು ಗೂಗಲ್ ನೋಡಿ ತೆಗೆದುಕೊಳ್ತೀವಿ. ಆದರೆ ಕೆಲವೊಮ್ಮೆ ಈ ಅಲೋಪತಿಕ್ ಔಷಧಿಗಳು ಸೈಡ್ ಎಫೆಕ್ಟ್ ಮಾಡುತ್ತೆ ಹಾಗೂ ನಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಕೂಡ ಒದಗಿಸುತ್ತೆ. ಆದರೆ ನಮ್ಮಲ್ಲಿ ಉಂಟಾಗುವ ಕೆಲವು ಸಾಮಾನ್ಯ ಕಾಯಿಲೆಗಳನ್ನು ನಮ್ಮ ಮನೆ ಸುತ್ತಮುತ್ತ ಇರುವ ಔಷಧಿಗಳಿಂದಲೇ ನಮಗೆ ಸಿಗುತ್ತದೆ. ಆದರೆ ಅದರ ಬಗ್ಗೆ ನಮಗೆ ಗಮನ ಇರುವುದಿಲ್ಲ ಹಾಗೂ ಅದರ ಬಗ್ಗೆ ಮಾಹಿತಿ ಕೂಡ ಇರುವುದಿಲ್ಲ. ಯಾಕಂದ್ರೆ ಹಿತ್ತಲ ಮನೆ ಗಿಡ ಮದ್ದಲ್ಲ ಅನ್ನೋದು ನಮ್ಮ ಜಾಯಮಾನವಾಗಿದೆ. ಬನ್ನಿ, ಇವತ್ತು ಸಾಮಾನ್ಯವಾಗಿ ನಿಮಗೆ ನೆಗಡಿ, ಕೆಮ್ಮು, ಜ್ವರ ತಕ್ಷಣವೇ ಮಾಯ ಮಾಡಬಲ್ಲಂತಹ ಒಂದು ಎಲೆಯ ರಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇದು ನಿಜಕ್ಕೂ ಭೂಮಿಯ ಮೇಲೆ ಇರುವಂತಹ ಒಂದು ಸಂಜೀವಿನಿ ಗಿಡ ಕೂಡ ಅನ್ಬಹುದು. ಅದು ಕೂಡ ನಮ್ಮ ಸುತ್ತಮುತ್ತ ಇರುತ್ತದೆ. ಹಾಗಾದ್ರೆ ಆ ಸಂಜೀವಿನಿ ಎಲೆ ಯಾವುದು, ಆ ರಸ ಯಾವುದು, ಅದನ್ನು ನಾವು ಹೇಗೆ ಸೇವಿಸಬೇಕು, ಯಾವಾಗ ಸೇವಿಸಬೇಕು, ಎಷ್ಟು ಸೇವಿಸಬೇಕು, ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಮನೆಯ ಹಿತ್ತಲಿದ್ದ ಗಿಡವನ್ನೇ ಜ್ವರ, ಶೀತ ಸೇರಿದಂತೆ ಹಲವು ಕಾಯಿಲೆಗಳಿಗೆ ಮದ್ದಾಗಿ ಬಳಸಿಕೊಳ್ಳಬಹುದು. ಇಂತಹ ಔಷಧಿ ಸಸ್ಯಗಳಲ್ಲಿ ದೊಡ್ಡ ಪತ್ರೆ ಮಹತ್ವ ಸ್ಥಾನವನ್ನು ಹೊಂದಿದೆ. ಇದನ್ನ ಸಾಂಬ್ರಾಣಿ, ಸಾಂಬಾರ ಬಳ್ಳಿ, ಅಜವಾನ ಎಲೆ, ಕರ್ಪೂರದ ಬಳ್ಳಿ, ಚಂಪರ ಬಳ್ಳಿ ಹೀಗೆ ಹಲವು ಹೆಸರುಗಳಿಂದ ನಾನಾ ಭಾಗಗಳಲ್ಲಿ ಕರ್ನಾಟಕದಲ್ಲಿ ಕರೆಯಲಾಗುತ್ತದೆ. ಈ ಎಲೆಗಳು ದಪ್ಪವಾಗಿರುತ್ತವೆ ಹಾಗೂ ನೀರಿನ ಅಂಶ ಹೆಚ್ಚಿರುತ್ತದೆ. ಎಲೆಗಳನ್ನ ಕೊಯ್ದು ಸ್ವಲ್ಪ ಬೆಂಕಿಯಲ್ಲಿ ಬಾಡಿಸಿ ಹಿಂಡಿದರೆ ಆ ಎಲೆಯಿಂದ ರಸವು ಬರುತ್ತದೆ. ಮಕ್ಕಳಿಗೆ ಜ್ವರ ಬಂದಾಗ ದೊಡ್ಡ ಪತ್ರೆ ಎಲೆಯನ್ನು ಬಾಡಿಸಿ ನೆತ್ತಿಯ ಮೇಲೆ ಇಟ್ಟರೆ ಜ್ವರ ಕೂಡ ಇಳಿಯುತ್ತದೆ. ದೊಡ್ಡ ಪತ್ರೆ ಎಲೆಗಳ ರಸ ಮತ್ತು ಅಷ್ಟೇ ಪ್ರಮಾಣದ ಎಳ್ಳೆಣ್ಣೆಯನ್ನು ನಿತ್ಯ ತಲೆಗೆ ಹಚ್ಚಿಕೊಂಡಿದರೆ ಕಣ್ಣುರಿ ಕಡಿಮೆ ಆಗುತ್ತದೆ ಹಾಗೂ ನಮ್ಮ ತಲೆ ಕೂಡ ಸ್ವಲ್ಪ ತಂಪಾಗಿರುತ್ತದೆ. ದೊಡ್ಡ ಪತ್ರೆ ಎಲೆಯನ್ನ ಜಜ್ಜಿ ರಸ ತೆಗೆದು ಜೇನಿನೊಂದಿಗೆ ಸೇರಿಸಿ ಕುಡಿಯುವುದರಿಂದ ಕಫ, ಭೇದಿ ಕೂಡ ಕಡಿಮೆ ಆಗುತ್ತದೆ. ಶೀತದಿಂದ ಮಕ್ಕಳಿಗೆ ಮಲಬದ್ಧತೆ ಆಗಿದ್ದರೆ ಎಲೆಗಳ ರಸವನ್ನು ಜೇನುತುಪ್ಪ ಜೊತೆಗೆ ಅದರಲ್ಲಿ ಸ್ವಲ್ಪ ಅರಿಶಿಣವನ್ನು ಬೆರೆಸಿ ಕುಡಿದರೆ ಮಲಬದ್ಧತೆ ಕೂಡ ಕಡಿಮೆ ಆಗುತ್ತದೆ. ಒಂದು ವಾರದವರೆಗೆ ದೊಡ್ಡ ಪತ್ರೆ ಎಲೆಯ ರಸವನ್ನು ಸೇವಿಸುವುದರಿಂದ ಹಳದಿ ರೋಗ ಅಂದರೆ ಜಾಯಿಂಟಿಸ್ ರೋಗ ಕೂಡ ನಿವಾರಣೆ ಆಗುತ್ತದೆ. ಚೇಳು ಕಡಿತ ಜಾಗಕ್ಕೆ ದೊಡ್ಡ ಪತ್ರೆ ರಸವನ್ನು ಹಚ್ಚಿದರೆ ನೋವು ನಿವಾರಣೆ ಆಗುತ್ತದೆ. ಉಪ್ಪು ಸೇರಿಸಿ ತಿನ್ನುವುದರಿಂದ ಜೀರ್ಣಶಕ್ತಿ ಹೆಚ್ಚುತ್ತದೆ. ತುರಿಕೆ, ಕಜ್ಜಿ ಮತ್ತು ಬೆವರು ಸಾಲೆ ಬಿದ್ದಾಗ ಆ ಜಾಗಕ್ಕೆ ಹಸಿರು ಸಾಂಬ್ರಾಣಿ ಎಲೆಯನ್ನು ಹಚ್ಚುವುದರಿಂದ ತುರಿಕೆ ಕೂಡ ಕಡಿಮೆ ಆಗುತ್ತದೆ. ಈ ದೊಡ್ಡ ಪತ್ರೆಯ ರಸವನ್ನು ಮೊಸರಿನಲ್ಲಿ ಬೆರೆಸಿ ಮುಖ, ಕೈಕಾಲುಗಳಿಗೆ ಹಚ್ಚಿಕೊಳ್ಳುವುದರಿಂದ ನಮ್ಮ ಚರ್ಮ ಕಾಂತಿಯುಕ್ತವಾಗುತ್ತದೆ. ಎಲೆಗಳಿಂದ ಕಷಾಯ ಮಾಡಿ ಕುಡಿದರೆ ಕೆಮ್ಮು, ಉಬ್ಬಸ ಕಡಿಮೆ ಆಗುತ್ತದೆ ಹಾಗೂ ನಿಮ್ಮಲ್ಲಿರುವ ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗುತ್ತದೆ. ಒಂದು ವೇಳೆ ನೀವು ಈ ದೊಡ್ಡ ಪತ್ರೆಯನ್ನು ನೇರವಾಗಿ ತಿನ್ನಲು ಆಗದಿದ್ದರೆ ಆ ಎಲೆಗಳನ್ನ ಚಟ್ನಿ, ತಂಬುಳಿ ಮೊದಲಾದವುಗಳಲ್ಲಿ ಸೇವಿಸಿದರೆ ಉತ್ತಮ ಆರೋಗ್ಯ ಪಡೆಯಲು ಸಾಧ್ಯವಾಗುತ್ತದೆ. ಒಟ್ಟಿನಲ್ಲಿ ಆರೋಗ್ಯದ ಗಣಿಯಾಗಿರುವ ದೊಡ್ಡ ಪತ್ರೆಯನ್ನ ಮನೆ ಹಿತ್ತಲಲ್ಲಿ ಬೆಳೆಯುವುದರಿಂದ ಹಲವು ರೀತಿಯ ಉಪಯೋಗ ಪಡೆಯಬಹುದೆಂದು ನಾವು ಕೂಡ ಹೇಳುತ್ತೇವೆ. ನಿಜಕ್ಕೂ ಇದು ನಮ್ಮ ಸುತ್ತಮುತ್ತಲೇ ಇರುವಂತಹ ಸಂಜೀವಿನಿಯಾಗಿದೆ. ಇಂತಹದೇ ಹಲವಾರು ಆರೋಗ್ಯಕರ ಮಾಹಿತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್.
ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.